HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ತಾಲೂಕಿನಲ್ಲಿ ಮುಂದುವರೆದ ಕಾಡಾನೆ ಮಾನವನ ನಡುವಿನ ಸಂಘರ್ಷ. ಚಂದ್ರಮ್ಮ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ದೌಡು. ಆನೆ ಸಮಸ್ಯೆ ಪರಿಹಾರಕ್ಕಾಗಿ ರಸ್ತೆ ತಡೆ ನಡೆಸಿದ ಗ್ರಾಮಸ್ಥರು. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ. ರಾಜ್ಯ ಸರ್ಕಾರಕ್ಕೆ ತೀರ್ಮಾನಿಸುವ ಅಧಿಕಾರವಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ವರ ತಾಳಿ ಕಟ್ಟೋ ಶುಭ ವೇಳೆ ಸ್ಥಗಿತಗೊಂಡ ಮದುವೆ. ಪ್ರೀತಿಗೋಸ್ಕರ ಮಂಟಪದಲ್ಲಿ ತಾಳಿ ಬೇಡ ಎಂದ ಹುಡುಗಿ. ಮಗಳ ನಿರ್ಧಾರದಿಂದ ಆಘಾತಗೊಂಡ ಪೋಷಕರು. ಬೇಲೂರು ತಾಲೂಕಿನಲ್ಲಿ ಮುಂದುವರೆದ ಕಾಡಾನೆ ಮಾನವನ ನಡುವಿನ ಸಂಘರ್ಷ ಮುಂದುವರೆದಿದ್ದು, ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರೋ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 45 ವರ್ಷದ ಚಂದ್ರಮ್ಮ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ. ಗಜೇಂದ್ರಪುರ ಗ್ರಾಮದ ಮಹಿಳೆ ಚಂದ್ರಮ್ಮ ಮೇ 23ರ ಬೆಳಗ್ಗೆ ಡಾಕ್ಟರ್ ಕರುಣ್ ಎಂಬುವರ ಕಾಫಿ ತೋಟದ ಕೆಲಸಕ್ಕೆ ಬಂದಿದ್ರು. ಒಟ್ಟು 12 ಮಂದಿ ಮಹಿಳೆಯರು ತೋಟಕ್ಕೆ ತೆರಳುತ್ತಿದ್ದ ವೇಳೆ ಏಕಾಏಕಿ 5 ಕಾಡಾನೆಗಳು ದಾಳಿ ಮಾಡಿವೆ. ಈ ವೇಳೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿದ್ದು ಚಂದ್ರಮ್ಮ ಕಾಡಾನೆಗೆ ಸಿಲುಕಿದ್ದಾರೆ. ಸೊಂಡೆಲಿನಿಂದ ಎತ್ತಿ ಬಿಸಾಡಿದ ಕಾಡಾನೆ ಕಾಲಿನಿಂದ ತುಳಿದು ಬರ್ಬರವಾಗಿ ಸಾಯಿಸಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮೃತದೇಹ ಮೇಲೆತ್ತಲು ಬಿಡದೆ ಸ್ಥಳೀಯರು ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಡಾನೆ ದಾಳಿಯಿಂದ ಅಮಾಯಕರು ಸಾವನ್ನಪ್ಪುತ್ತಿದ್ದಾರೆ. ಕಳೆದ 5 ತಿಂಗಳಿನಲ್ಲಿ 6 ಮಂದಿ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. ಅರಣ್ಯ ಸಚಿವರು ಕೇವಲ ಭರವಸೆಗಳನ್ನು ನೀಡಿದ್ದಾರೆ ಹೊರತು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು. ಸ್ಥಳಕ್ಕೆ ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಬೇಕು. ಅಲ್ಲಿವರೆಗೂ ಮೃತದೇಹ ಮೇಲೆತ್ತಲು ಬಿಡೋದಿಲ್ಲ ಎಂದು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಳಿಕ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜಿತಾ, ಸಿಸಿಎಫ್ ಏಡುಗುಂಡಲ, ಡಿಎಫ್ಒ ಸೌರಭ ಕುಮಾರ್ ಆಗಮಿಸಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದ್ರು. ಈ ವೇಳೆ ಬೆಳಗ್ಗೆ ಘಟನೆ ಹೇಳಿ ಚಂದ್ರಮ್ಮ ಜೊತೆಗಿದ್ದ ಮಹಿಳೆಯರು ಕಣ್ಣೀರಿಟ್ರು. ಅಲ್ಲದೆ ಕಾಡಾನೆ ಪೀಡಿತ ಪ್ರದೇಶದ ಜನರು ಕಾಡಾನೆಗಳಿಂದ ಪ್ರತಿನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ತೆರೆದಿಟ್ರು. ನಂತರ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳು ಹಲವು ಭರವಸೆಗಳನ್ನು ನೀಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗಿನಿಂದಲೇ ಕಾಡಾನೆ ಚಲನವಲನದ ಬಗ್ಗೆ ಸರಿಯಾದ ಮಾಹಿತಿ ನೀಡಿದ್ದು, ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ರಾತ್ರಿ ವೇಳೆ ವಿದ್ಯುತ್ ಕಡಿತ ಮಾಡದಂತೆ ಚೆಸ್ಕಾಂ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಕಾಡಾನೆ ಹಾವಳಿ ತಪ್ಪಿಸಲು ಸಾಕಷ್ಟು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಬೇಲೂರು ತಾಲೂಕು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCI ನ್ಯೂಸ್ ಬೇಲೂರು. ಗ್ರಾಮಸ್ಥರನ್ನ ಕೇಳಬೇಕು, ಗ್ರಾಮಸ್ಥರನ್ನ ಬಂದು ಕೇಳಬೇಕು, ಹೆಂಗ್ ಮಾಡ್ತಾ ಇದೆ, ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು. ಒಂದ್ ನಿಮಿಷ ತಡೀರಿ, ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ನಾವು, ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ, ಹಿಂಗಾಗ್ಬಿಟ್ಟಿದೆ ಮೇಡಮ್, ಇವ್ರೆಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರು ಹೇಳ್ತಾರೆ. ಇವ್ರು ಮಾಡೋದೆಲ್ಲ ಮಾಡಿದ್ದಾರೆ, ನಮ್ದೇ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದಾಗ್ಲೂ ಬರೀ ಅರಣ್ಯ ಇಲಾಖೆದೇ ತಪ್ಪು. ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ. ಈಗ ETF ಇದೆ, ಆದ್ರೆ ETF ಕೇಳ್ದಂಗೆ ಮೈಕ್ ಇಲ್ಲ, ಯಾರಿಗೂ ಕೇಳಲ್ಲ, ಬಂದು ಅಲ್ಲಿ ನಿಲ್ಸಿ ಹೇಳಲ್ಲ. ಇವೆಲ್ಲ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ಒಂದ್ ನಿಮಿಷ, ಕರೆಕ್ಟ್ ಅಲ್ವಾ? ಆಮೇಲೆ ಇಲ್ಲಿ ಬಂದಾಗ ಇಲ್ಲೇ ಇತ್ತು ETF ಅಂದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡುವ ಮೂಲಕ ಜಿಲ್ಲೆಯ ಇತಿಹಾಸವನ್ನು ತಿರುಚಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಟೀಕೆ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅಲ್ಲಿನ ಜನರ ಅಭಿಪ್ರಾಯವನ್ನ ಪಡೆದೇ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆ ಸೃಜಿಸುವಾಗ ಅಲ್ಲಿನ ಇತಿಹಾಸದ ಬಗ್ಗೆ ಯೋಚಿಸಿರಲಿಲ್ಲವೇ ಎಂದು ಮರು ಪ್ರಶ್ನಿಸಿದರು. ಜಾರಿ ನಿರ್ದೇಶನಾಲಯ ತನ್ನ ಎಲ್ಲೆಯನ್ನ ಮೀರುತ್ತಿರುವ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿರುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಇಡಿ ಅವರು, ಐಟಿ ಅವರು ತನಿಖೆ ಮಾಡೋದನ್ನೇ ಆಗಲಿ ಅಥವಾ ಕಪ್ಪು ಹಣ ವ್ಯವಹಾರವನ್ನು ಪತ್ತೆ ಹಚ್ಚೋದನ್ನೇ ಆಗಲಿ ಆಕ್ಷೇಪಿಸುವುದಿಲ್ಲ. ಆದರೆ ಇಡಿ ಮತ್ತು ಐಟಿ ದಾಳಿಗಳು ರಾಜಕೀಯ ದುರುದ್ದೇಶದಿಂದ ನಡೆಯಕೂಡದು. ಪ್ರಸ್ತುತ ಗೃಹ ಸಚಿವ ಜಿ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ರಾಜಕೀಯ ಪ್ರೇರಿತ. ಸುಪ್ರೀಂ ಕೋರ್ಟ್ನವರು ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೀತಿ ಅವಲೋಕಿಸಿದ್ದಾರೆ ಎಂದು ತೀರ್ಪು ಪರಿಶೀಲಿಸಿದ ನಂತರವಷ್ಟೇ ತಿಳಿಯಲಿದೆ ಎಂದರು. ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡುತ್ತಾ, ಅಪರಾಧ ಪ್ರಕರಣಗಳ ವಿರುದ್ಧ ಕಠಿಣ ಕ್ರಮವಾಗುತ್ತದೆ. ಆದರೆ ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಅಪರಾಧ ಸಂಖ್ಯೆ ಕಡಿಮೆಯಾಗಿದ್ದು, ಬಿಜೆಪಿ ಅವಧಿಗೆ ಹೋಲಿಸಿದರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಇದೆ. ಅಪರಾಧಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ಸರ್ಕಾರ ಖಂಡಿತ ಪ್ರಯತ್ನಿಸುತ್ತದೆ ಎಂದರು.
ಸಿಂಗಾಪುರ ಹಾಂಕಾಂಗ್ ದೇಶದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚುತ್ತಿದ್ದು ವಿದೇಶದಿಂದ ಆಗಮಿಸುವವರ ಕೋವಿಡ್ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ಯಾವುದೇ ಕ್ರಮ ವಹಿಸದೆ ಇಲ್ಲಿವರೆಗೂ ಕೋವಿಡ್ ಪ್ರಕರಣಗಳು ಹೆಚ್ಚುವ ಸಾಧ್ಯತೆ ಇರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಕೋವಿಡ್ ಪ್ರಕರಣಗಳಲ್ಲಿ ಏರಿಕೆ ಕಂಡುಬರುತ್ತಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಬಗ್ಗೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದರು. ಯಂಗ್ ಇಂಡಿಯಾ ಸಂಸ್ಥೆಗೆ ದೇಣಿಗೆ ನೀಡುವ ಬಗ್ಗೆ ಡಿಸಿಎಂ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ರವರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ಬಗ್ಗೆ ಮಾತನಾಡಿ ಯಾವುದೇ ಸಂಸ್ಥೆಗೆ ದೇಣಿಗೆ ನೀಡೋದು ತಪ್ಪಲ್ಲ ಎಂದರು. HCN ನ್ಯೂಸ್ ಹಾಸನ್. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಬದಲಾಯಿಸಲಿಕ್ಕೆ. ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ, ಅದನ್ನ ಮಾಡಿದ್ದೀವಿ. ಬಟ್ ಅದಕ್ಕೊಂದು ಇತಿಹಾಸ ಇತ್ತು, ಅದನ್ನ ತಿರುಚು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು. ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಇವೆಲ್ಲವೂ ಕೂಡ ಡಿಸಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ. ಜನಾಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿದ್ದಾರೆ. ಸರ್, ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದೆ, EDS ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು. ಇವಾಗ ಮೂಡಾ ಕೇಸಲ್ಲಿ ಇರ್ಬೋದು, ಇಲ್ಲಾಂದ್ರೆ ಪರಮೇಶ್ವರ್ ಕೇಸಲ್ಲಿ ಇರ್ಬೋದು, ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು, ಇಡಿ ಅದಾಗೆ ಇಂಟರ್ವ್ಯೂನ್ ಆಗಿ ಅರೆಸ್ಟ್ ಮಾಡುವಂತ ಒಂದು ಕೆಲಸ ನಡೀತಾ ಇತ್ತು. ಇಡಿ ಅವರು ಮಂಟಪದಲ್ಲಿ ಕುಳಿತಿದ್ದ ವಧುವಿಗೆ ತಾಳಿ ಕಟ್ಟುವ ಅಂತಿಮ ಕ್ಷಣದಲ್ಲಿ ವಧು ನನಗೆ ಮದುವೆ ಬೇಡ ಎಂದು ಹೇಳಿ ಮದುವೆಯನ್ನು ಸ್ಥಗಿತಗೊಳಿಸಿದ ಘಟನೆ ಹಾಸನ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಿದೆ. ಹಾಸನ ತಾಲೂಕಿನ ಬೂವನಹಳ್ಳಿ ಗ್ರಾಮದ ವಧು ಮತ್ತು ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆಯ ಸರ್ಕಾರಿ ಶಾಲಾ ಶಿಕ್ಷಕ ವರನಿಗೆ ಮದುವೆ ನಿಗದಿಯಾಗಿತ್ತು. ಮುಹೂರ್ತದ ವೇಳೆಯಲ್ಲಿ ವಧುವಿಗೆ ಬಂದ ಒಂದು ಫೋನ್ ಕರೆ ನಂತರ ಮದುವೆಗೆ ಸಿದ್ದಳಾಗಿದ್ದ ಹುಡುಗಿ ಮನಸ್ಸು ಬದಲಾಯಿಸಿ ತಾಳಿ ಕಟ್ಟೋ ಸಮಯದಲ್ಲಿ ನಾನು ಬೇರೊಬ್ಬ ಹುಡುಗನನ್ನ ಪ್ರೀತಿಸುತ್ತಿದ್ದು ಈ ಮದುವೆ ಬೇಡ ಎಂದು ಹಠ ಹಿಡಿದಿದ್ದು, ಈ ವೇಳೆ ಮದುವೆ ಕಂಡು ಪರಿಸ್ಥಿತಿಯನ್ನ ಆಕೆಗೆ ಮನವರಿಕೆ ಮಾಡಿ ನನಗೆ ಬಲವಂತದ ಮದುವೆ ಬೇಡ, ಒಪ್ಪಿದ್ರೆ ತಾಳಿ ಕಟ್ಟುತ್ತೇನೆ ಎಂದು ಮನವಿ ಮಾಡಿದ್ರು. ವಧು ಒಪ್ಪದ ಕಾರಣ ಮದುವೆಯನ್ನ ನಿಲ್ಲಿಸಲಾಯಿತು. ವಧುವಿನ ಈ ನಿರ್ಧಾರದಿಂದ ಬೇಸರಗೊಂಡ ಆಕೆಯ ಪೋಷಕರು ಶತಾಯ ಗತಾಯ ಮದುವೆಗೆ ಮನವೊಲಿಸಲು ಪ್ರಯತ್ನಿಸಿದ್ರು. ಆಕೆ ಮದುವೆ ಬೇಡವೇ ಬೇಡ ಎಂದು ದೃಢವಾಗಿ ಹೇಳಿದ ಹಿನ್ನೆಲೆ ಈ ವಿಷಯ ತಿಳಿದ ವರನ ಕಡೆಯವರು ಕೂಡ ಯುವತಿ ಹಠ ಮಾಡಿದ್ರಿಂದ ಈ ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳಿದ್ದಾರೆ. ಈ ಘಟನೆಯಿಂದ ಕಲ್ಯಾಣ ಮಂಟಪದಲ್ಲಿ ಆಗಮಿಸಿದ ವಧುವರನ ಕಡೆಯ ನೂರಾರು ಮಂದಿ ತೀವ್ರ ಆಘಾತಕ್ಕೊಳಗಾದರು. ವಿಷಯ ತಿಳಿದ ಬಡಾವಣೆ ಮತ್ತು ನಗರ ಠಾಣೆ ಪೊಲೀಸರು ಆಗಮಿಸಿ ಮಧ್ಯಪ್ರವೇಶಿಸಿ ವಿಷಯ ತಿಳಿದು ನಂತರ ಹುಡುಗಿಗೆ ಮನವರಿಕೆ ಮಾಡಲು ಮುಂದಾದರೂ ಕೂಡ ಹುಡುಗಿಯ ನಿರ್ಧಾರ ಬದಲಾಗಲಿಲ್ಲ. ಈ ಘಟನೆಯಿಂದ ವಧುವಿನ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಕೊನೆಗೆ ಮದುವೆಯ ಎಲ್ಲಾ ಸಿದ್ಧತೆಗಳು ವ್ಯರ್ಥವಾಗಿ ಕಡೆಗೆ ಮದುವೆ ನಿಂತುಹೋಗಿದೆ. ಮದುವೆಗೆ ಸುಮಾರು 1,500 ದಿಂದ 2,000 ಜನರಿಗೆ ಅಡುಗೆ ಮಾಡಲಾಗಿತ್ತು. ಇಷ್ಟೆಲ್ಲ ಘಟನೆ ನಡೆದರೂ ಕೆಲವರು ಅವರ ಪಾಡಿಗೆ ತಿಂಡಿ ಊಟ ಮಾಡಿದ್ರು. ಇಲ್ಲಿ ಮದುವೆ ಮಂಟಪ, ಊಟ ತಿಂಡಿ, ಫೋಟೋ, ವಿಡಿಯೋ ಸೇರಿದಂತೆ ಮದುವೆಗಾಗಿ ವೆಚ್ಚ ಮಾಡಿದ ಲಕ್ಷಾಂತರ ರೂಪಾಯಿ ವ್ಯರ್ಥವಾಗಿದೆ. ಮೊದಲೇ ವಧು ತನ್ನ ಲವ್ ಬಗ್ಗೆ ಕುಟುಂಬದವರಿಗೆ ತಿಳಿಸಿದ್ರೆ ಇಷ್ಟೆಲ್ಲ ನಷ್ಟವಾಗ್ತಾ ಇರಲಿಲ್ಲ ಎಂಬ ಅಭಿಪ್ರಾಯ ಮದುವೆ ಮನೆಯಲ್ಲಿದ್ದವರು ಮತ್ತು ಜನರಲ್ಲಿ ವ್ಯಕ್ತವಾಗುತ್ತಿತ್ತು. HCN ನ್ಯೂಸ್ ಹಾಸನ್. ಬೇಡ, ನನಗೆ ಇಷ್ಟ ಆಗ್ತಿಲ್ಲ, ಭಯ ಆಗ್ತಿದೆ. ನಾನು ಒಂದು 5 ನಿಮಿಷ ಮತ್ತೆ ಹುಡುಗಿ ರೂಮಿಗೆ ಹೋದ್ರು, ಮಾತಾಡಿದ್ರು. ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತಿದೆ. ನನಗೆ ಹೋಗ್ಬಿಟ್ಟು ಕೋಣೆಯಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋದ ಅಂತ. ಹುಡುಗಿ ಹೆಸರು ಟೀಚರು, ಗೌರ್ಮೆಂಟ್ ಟೀಚರ್. ಹುಡುಗಿಯ ತಂದೆ ಸ್ಕೂಲಲ್ಲಿ ಇವನು ಟೀಚರ್ ಆಗಿದ್ದಂತೆ. ಹಂಗಾಗಿ ಒಳ್ಳೆ ಜನ ಅಂತ ಅವ್ರ ತಂದೆ ಫಿಕ್ಸ್ ಮಾಡ್ಯಾರ. ಹುಡುಗಿ ತಂದೆ ತಾಯಿಗೂ ಒಂಚೂರು ಗೊತ್ತಿಲ್ವಂತೆ ಏನು ಅನ್ನೋದು. ತಾಳಿ ಕಟ್ಬೇಕಾದ್ರೆ ಕತ್ತಿಂಗ್ ಅಂದು ನಾನು ಲವ್ ಮಾಡ್ದೆ ಇದ್ನಿ ಅಂತ ಅಷ್ಟೇ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನ ನಗರದ ಹೊರವಲಯದಲ್ಲೊಂದು ಸುಂದರ ವಾತಾವರಣದಲ್ಲಿ ಸೈಟ್ ತೆಗೆದುಕೊಂಡು ಸುಂದರವಾದ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಉಪಯುಕ್ತ ಮಾಹಿತಿ. ಪ್ರಪ್ರಥಮ ಅಚ್ಚುಕಟ್ಟಾದ ಸೆಮಿ ಘಾಟೆಡ್ ಲೇಔಟ್ ಸಿದ್ಧವಾಗಿದೆ. SLV ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮುಂಬರುವ ನಗರದ ಹೊರವಲಯದ ರಿಂಗ್ ರಸ್ತೆಯು SLV ಲೇಔಟ್ ಸಮೀಪವೇ ಹಾದು ಹೋಗಲಿದೆ. SLV ಸೆಮಿ ಗಟೆಡ್ ಬಡಾವಣೆಯಲ್ಲಿರುವ ಸೌಲಭ್ಯಗಳು: ಕಾಂಕ್ರೀಟ್ ರಸ್ತೆ, ಪಾರ್ಕ್, UGD ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಪವರ್ ಸಪ್ಲೈ, ಬೀದಿ ದೀಪಗಳು, ಮಕ್ಕಳ ಆಟದ ಮೈದಾನ, ಪ್ರತಿ ನಿವೇಶನಕ್ಕೆ ಗಡಿ ಹಾಗೂ ಬಡಾವಣೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಹೊಂದಿರುತ್ತದೆ.
3040 ಮತ್ತು 3050 ಅಳತೆಯ ಸೈಟ್ಗಳು ರಿಜಿಸ್ಟ್ರೇಷನ್ಗೆ ಸಿದ್ಧವಿದೆ. ಮತ್ತೆ ಕಿತಡ ಹಿಂದೆ ಸಂಪರ್ಕಿಸಿ ಎಸ್ಎಲ್ವಿ ಲೇಔಟ್, ಕೋರುವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9513379576 8217066169. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು, ಅರೆಹಳ್ಳಿ ಮಾರ್ಗ ಅನುಘಟ್ಟ ರಸ್ತೆಯ ಮಾಲಹಳ್ಳಿ ಬಳಿ ಭೂಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು, ಅರೆಹಳ್ಳಿ ಮಾರ್ಗ ಅನುಘಟ್ಟ ರಸ್ತೆಯ ಮಾಲಹಳ್ಳಿ ಬಳಿ ಭೂಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಬೇಲೂರು ತಾಲೂಕಿನಾದ್ಯಂತ ಮಳೆಯ ಅಬ್ಬರ ತೀವ್ರಗೊಂಡಿದ್ದು, ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಮಳೆಯಿಂದ ವಾಹನ ಸವಾರರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು, ಕತ್ತಲೆಯಲ್ಲಿ ಇರುವಂತಾಗಿದೆ. ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರಿಗೆ ಅಗತ್ಯವಿರುವಲ್ಲಿ ಮನೆಯಿಂದ ಹೊರಬರದಂತೆ ಸೂಚನೆ ನೀಡಲಾಗಿದೆ. ಮಲೆನಾಡು ಭಾಗದ ಅರೆಹಳ್ಳಿ, ಬಿಕ್ಕೋಡು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಅರೆಹಳ್ಳಿ ಸಮೀಪದ ಅನುಘಟ್ಟ ರಸ್ತೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆಯ ಎರಡೂ ಬದಿಯಲ್ಲೂ ಭೂಕುಸಿತ ಉಂಟಾಗಿ ಕಂದಕ ಏರ್ಪಟ್ಟಿದ್ದು, ವಾಹನ ಸವಾರರು ಕೆಸರು ರಸ್ತೆಯಲ್ಲಿ ಗುಂಡಿ ತಪ್ಪಿಸಲು ಹರಸಾಹಸ ಪಡುವಂತಾಗಿದೆ. ಈ ಬಗ್ಗೆ ಚಂದ್ರು ಸುಬ್ರಹ್ಮಣ್ಯ ಹಾಗೂ ಹರೀಶ್ ಮಾತನಾಡಿ, ಜಲಜೀವನ್ ಮಿಷನ್ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಮಾಡಲಾಗಿದ್ದು, ಗುತ್ತಿಗೆದಾರರು ಕೆಲಸವನ್ನ ಪೂರ್ಣಗೊಳಿಸದೆ ನಾಪತ್ತೆಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ರಸ್ತೆಯ ಎರಡೂ ಬದಿಯಲ್ಲೂ ಬೃಹದಾಕಾರವಾದ ಗುಂಡಿಯಾಗಿದ್ದು, ಇದನ್ನ ತಿಳಿಯದೆ ಕೆಲವು ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಅಪಘಾತ ಸಂಭವಿಸುತ್ತಿರುವುದನ್ನು ನೋಡಲಾಗದೆ ನಾವೇ ನಮ್ಮ ಸ್ವಂತ ಖರ್ಚಿನಲ್ಲಿ ತಕ್ಕಮಟ್ಟಿಗೆ ರಸ್ತೆ ಮಾಡಿದ್ದೇವೆ. ಇಷ್ಟಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಯೊಳಗೆ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದ್ದು, ಪ್ರಾಣಹಾನಿ ಸಂಭವಿಸುವ ಮೊದಲೇ ರಸ್ತೆಯನ್ನು ದುರಸ್ತಿಪಡಿಸಲು ಮನವಿ ಮಾಡಿದ್ದಾರೆ. HCN ನ್ಯೂಸ್, ಬೇಲೂರು. ಮಳೆ ಬಾರಿ ಇದು JJM ಅವರು ಬಂದ್ಬಿಟ್ಟು ಇಲ್ಲಿ ರೋಡೆಲ್ಲ ಇದು ಮಾಡಿಬಿಟ್ಟು ಪೈಪೆಲ್ಲ ಹಾಕೋಗಿದ್ದಾರೆ. ಗುಂಡಿ ಮುಚ್ಚಿಲ್ಲ. ಆದ್ದರಿಂದ ಗಾಡಿ ಓಡಾಡೋಕ್ಕೆ ಕಿರು ಆಗಿದೆ ಜಾಗ, ರೋಡು, ರಸ್ತೆ. ಇಲ್ಲಿಂದ ಭಾರಿ ತೊಂದರೆ ಆಗಿದೆ. ದೊಡ್ಡ ಗಾಡಿ ಗೀಡಿ ಎಲ್ಲ ಬಂದು ಅನಾಹುತ ಆಗುತ್ತೆ. ಅವರ ಜ್ಞಾನನೇ ಇಲ್ಲ, ಏನು ಮಾಡೋದು. ಅದು ನಾವು ಇಲ್ಲಿ ಸ್ವಲ್ಪ ಇದ್ದಿದ್ದೆಲ್ಲ ನಾವು ಸ್ವಲ್ಪ ಇದು ಮಾಡಿದ್ದೀವಿ. ರೋಡ್ ಹಾಳಾಗಿತ್ತು, ನಾವೆಲ್ಲ ಸರಿ ಮಾಡಿದ್ದೀವಿ. ಆದ್ರೂ ಭಾರಿ ಧರ್ಮದ ಪರವಾಗಿರುವವರಿಗೆ ತೊಂದರೆ ಸೃಷ್ಟಿಯಾಗುತ್ತಿರುವುದನ್ನು ನಿವಾರಿಸಲು ನಿಮ್ಮ ಜೊತೆ ಹಿಂದೂಪರ ಒಕ್ಕೂಟ ಜೊತೆಯಲ್ಲಿದೆ ಎಂದು ಒಕ್ಕೂಟದ ಮುಖಂಡ ಮುನೇಗೌಡ ಇಂದವಿ ತಿಳಿಸಿದರು. ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀರಾಮ ಮಂದಿರದ ಆವರಣದಲ್ಲಿ ಹಿಂದೂಪರ ಒಕ್ಕೂಟಗಳ ಸಂಘಟನೆ ರಚನೆ ಕುರಿತು ನಡೆದ ಸಭೆಯ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ, ನಾವು ಹಾಸನ ಜಿಲ್ಲೆಯಲ್ಲಿ ಹಿಂದೂಪರ ಸಂಘಟನೆಯಿಂದ ಸಭೆ ಕರೆದಿದ್ದು, ರಾಜ್ಯಾದ್ಯಂತ ಇರುವ ವಿವಿಧ ಸಂಘಟನೆಗಳ ಎಲ್ಲ ಪ್ರಮುಖರನ್ನ ಒಂದೆಡೆ ತರಬೇಕು. ಒಂದೆಡೆ ಸೇರಿ ಸಾಮೂಹಿಕ ಕಾರ್ಯಕ್ರಮ, ಹೋರಾಟ ಮಾಡಬೇಕು. ಹಿಂದೂಪರ ಹೋರಾಟಗಾರರನ್ನ ರಕ್ಷಣೆ ಮಾಡಬೇಕು. ಕಾನೂನು ನೆರವು, ಅವಶ್ಯಕತೆ ಇದ್ದಾಗ ಆರ್ಥಿಕ ಎಲ್ಲ ನೆರವು ಕೊಡುವ ಉದ್ದೇಶ ಇಟ್ಟುಕೊಂಡು ಹಿಂದೂಪರ ಸಂಘಟನೆಯಿಂದ ಒಕ್ಕೂಟ ರಚನೆ ಮಾಡಲಾಗಿದೆ. ಜಿಲ್ಲೆಯ ಬಹುತೇಕ ಕಡೆ ಸಭೆ ಮಾಡಲಾಗಿದ್ದು, ಹಿಂದೂಪರ ಸಂಘಟನೆಗಳ ಎಲ್ಲರೂ ಕೈಜೋಡಿಸುತ್ತಿದ್ದಾರೆ ಎಂದರು. ಕಾರ್ಯಕರ್ತರ ರಕ್ಷಣೆ ಮಾಡದಿದ್ರೆ, ಹೋರಾಟಗಾರರ ರಕ್ಷಣೆ ಮಾಡದಿದ್ರೆ ನಮ್ಮ ಧರ್ಮದ ಪರವಾಗಿ ಹೋರಾಟ ಮಾಡುವವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತಿತ್ತು. ಅದನ್ನು ನಿವಾರಿಸಲು ಕಾರ್ಯಕರ್ತರ ಜೊತೆ ನಾವಿದ್ದೇವೆ. ಇಡೀ ಹಿಂದೂ ಸಮಾಜ ನಿಮ್ಮೊಂದಿಗೆದ್ದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎನ್ನುವ ಸಾಂಕೇತಿಕ ಕೂಗನ್ನ ಕೊಡೋದಕ್ಕಾಗಿ ನೂತನ ಸಂಘಟನೆ ತರಲಾಗಿದೆ. ಅಗತ್ಯವಿದ್ದಾಗ ಎಲ್ಲಾ ಹಿಂದೂಪರ ಒಕ್ಕೂಟಗಳು ಒಂದು ಸ್ಥಳಕ್ಕೆ ತರುವ ಪ್ರಯತ್ನ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟ್ರ ರಕ್ಷಣಾ ಸೇನೆ ಸುರೇಶ್ ಗೌಡ ಮಾತನಾಡಿ, ಹಾಸನದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರೆಲ್ಲ ಸೇರಿದ್ದೇವೆ. ನಾವು ಸತತ 1 ತಿಂಗಳಿಂದ ಎಲ್ಲ ಸಣ್ಣ ಸಣ್ಣ ಹಿಂದೂ ಸಂಘಟನೆಗಳ ಮುಖಂಡರುಗಳನ್ನು ಭೇಟಿ ಮಾಡಿ ಅವರವರ ಸಂಘಟನೆಗಳಲ್ಲಿ ಪ್ರತ್ಯೇಕವಾಗಿ ಅವರದೇ ಆದ ಶೈಲಿಯಲ್ಲಿ, ಸಿದ್ಧಾಂತದಲ್ಲಿ ಹಿಂದೂಪರ ಕೆಲಸ ಮಾಡುತ್ತಿದ್ದು, ಕಾರ್ಯಕರ್ತರಿಗೆ ತೊಂದರೆಗಳಾದಾಗ, ಏನಾದರೂ ಆರ್ಥಿಕ ಬೆಂಬಲವಿಲ್ಲದೆ ಸಮಸ್ಯೆಗಳಾದಾಗ ಅವರನ್ನ ಕಾಯಲು ಪ್ರತಿ ಜಿಲ್ಲೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಸಂಘಟನೆಗಳನ್ನೆಲ್ಲ ಸೇರಿಸಿ ಹಿಂದೂಪರ ಒಕ್ಕೂಟಗಳ ಸಂಘಟನೆ ರಚನೆ ಮಾಡಲಾಗಿದೆ ಎಂದರು. ಹಾಸನದಲ್ಲಿ ನಾವುಗಳು ಸೇರಿ ಸಭೆ ಮಾಡಲಾಗಿದ್ದು, ಕಾರ್ಯಕರ್ತರ ಬೆಂಬಲದೊಂದಿಗೆ ಮುಂದೆ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಕರೆ ನೀಡಿದರು. ಗೋಪಾಲ್, ಅನಂತ್, ಮಾರಣಪಾಳೆಗಾರ್, ತುಮಕೂರಿನ ಮಂಜು ಭಾರ್ಗವ್, ಧರ್ಮನಾಯಕ್, ಪ್ರಸಾದ್, ಭರತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಜೈ ಶ್ರೀರಾಮ್. ಇವತ್ತು ನಾವು ಹಾಸನದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ಮುಖಂಡರು ಸೇರಿದ್ದೀವಿ. ನಾವು ಸತತ 1 ತಿಂಗಳಿಂದ ಎಲ್ಲ ಸಣ್ಣ ಸಣ್ಣ ಹಿಂದೂ ಸಂಘಟನೆಗಳ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಅವರವರ ಸಂಘಟನೆಗಳಲ್ಲಿ ಪ್ರತ್ಯೇಕವಾಗಿ ಅವರದೇ ಆದ ಒಂದು ಶೈಲಿನಲ್ಲಿ, ಅವರದೇ ಆದ ಸಿದ್ಧಾಂತದಲ್ಲಿ ಹಿಂದೂ ಪರ ಕೆಲಸಗಳನ್ನ ಮಾಡ್ತಾ ಇದ್ರು.
ಈಗ ನಾವೇನ್ ಮಾಡ್ತಿದೀವಿ ಅಂತ ಅಂದ್ರೆ ಸಣ್ಣ ಸಣ್ಣ ಕಾರ್ಯಕರ್ತರುಗಳಿಗೆ ಏನಾದ್ರು ತೊಂದರೆಗಳಾದಾಗ, ನಮಸ್ತೆ, ಜೈ ಶ್ರೀರಾಮ್. ನಾವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಒಂದು ಸಭೆಯನ್ನು ಕರೆದಿದ್ದೀವಿ. ಸಭೆ ಕರೆದಿದ್ದ ಉದ್ದೇಶ ಇಷ್ಟೇ: ರಾಜ್ಯಾದ್ಯಂತ ಇರುವಂತಹ ವಿವಿಧ ಸಂಘಟನೆಗಳ ಎಲ್ಲ ಪ್ರಮುಖರನ್ನ ಒಂದೆಡೆಗೆ ತರಬೇಕು, ಎಲ್ಲರೂ ಒಂದೆಡೆ ಸೇರಿ ಸಾಮೂಹಿಕ ಪ್ರಯತ್ನ ಮಾಡಬೇಕು, ಹೋರಾಟವನ್ನು ಮಾಡಬೇಕು, ಹಿಂದೂ ಪರ ಹೋರಾಟಗಾರರನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಕಾನೂನಿನ ನೆರವು ಅಥವಾ ಅವಶ್ಯಕತೆ ಇದ್ದಾಗ ಆರ್ಥಿಕ ನೆರವು, ಈ ಎಲ್ಲ ಯೋಜನೆಗಳನ್ನ ಇಟ್ಕೊಂಡು ಹಿಂದೂ ಪರ ಸಂಘಟನೆಗಳ ಒಕ್ಕೂಟವನ್ನ ರಚನೆ ಮಾಡಿಕೊಂಡು ಆ ಸಭೆಯನ್ನ ಎಲ್ಲ ಜಿಲ್ಲಾ ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ಸಕಲೇಶಪುರದಲ್ಲಿ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆ ಶುಕ್ರವಾರ ಯಶಸ್ವಿಯಾಗಿ ನಡೆಯಿತು. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ಕೊಟ್ಟ ಹಿನ್ನೆಲೆ ವಿಜಯೋತ್ಸವ ಆಚರಿಸಿದ ತಿರಂಗ ಯಾತ್ರೆ ಪಟ್ಟಣದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ 1 ಕಿಲೋಮೀಟರ್ ಉದ್ದದ ತಿರಂಗ ಬಾವುಟವನ್ನು ಮಾಜಿ ಸೈನಿಕರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಮಠಾಧೀಶರು, ಶಾಸಕರು ಹಾಗೂ ಸಾರ್ವಜನಿಕರು ತಿರಂಗ ಬಾವುಟ ಹಿಡಿದು ಮೆರವಣಿಗೆ ನಡೆಸಿದರು. ನಂತರ ಹಳೆ ಬಸ್ ನಿಲ್ದಾಣದಲ್ಲಿ ತಿರಂಗ ಯಾತ್ರೆಯನ್ನು ಉದ್ದೇಶಿಸಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಭಾರತವು ಸನಾತನ ಹಿಂದೂ ರಾಷ್ಟವಾಗಿದ್ದು 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಭಾರತ ಬಲಿಷ್ಠ ರಾಷ್ಟವಾಗಿದ್ದು, ಭಾರತವು ಇದುವರೆಗೂ ಯಾವ ದೇಶದ ಮೇಲೂ ದಂಡೆತ್ತಿ ಯುದ್ದಕ್ಕೆ ಹೋದ ಉದಾಹರಣೆಗಳಿಲ್ಲ. ಆದರೆ ಶತ್ರು ರಾಷ್ಟ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತೀಯ ಮಹಿಳೆಯರ ಸಿಂಧೂರವನ್ನು ಅಳಿಸಲು ಬಂದರೆ ಬಿಡೋದಿಲ್ಲ ಎಂಬ ಪ್ರತ್ಯುತ್ತರವನ್ನು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ಕೊಟ್ಟಿರೋದು ಮಹಾರಾಷ್ಟ್ರ ಬಲಿಷ್ಠ ರಾಷ್ಟ ಎಂಬುದನ್ನು ನಿರೂಪಿಸಿದೆ ಎಂದರು. ಎಸಳೂರು ತೆಂಕಲಗೂಡು ಮಠದ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಅಮೆರಿಕದಷ್ಟೇ ಭಾರತ ದೇಶವು ಇಂದು ಒಂದು ಸದೃಢ ರಾಷ್ಟವಾಗಿದ್ದು ಯುದ್ದಕ್ಕೆ ಬೇಕಾದ ಎಲ್ಲಾ ರೀತಿಯ ತಾಂತ್ರಿಕ ತಂತ್ರಜ್ಞಾನವನ್ನು ಹೊಂದಿದೆ. ಭಾರತದ ರಕ್ಷಣೆಗಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬ ಸೈನಿಕ ತಯಾರಾಗಬೇಕು. ದೇಶ ಗಟ್ಟಿ ಇರಬೇಕಾದ್ರೆ ದೇಶದ ಗಡಿ ಗಟ್ಟಿ ಇರಬೇಕು. ಗಡಿ ಗಟ್ಟಿ ಇದ್ರೆ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಗಟ್ಟಿ ಇರಬೇಕಾದ್ರೆ ನಾವೆಲ್ಲರೂ ಭಗವಂತನನ್ನ ಪೂಜಿಸುತ್ತೇವೆ. ಆದರೆ ಇಂದು ದೇಶವನ್ನ ಕಾಯುವ ನಮ್ಮ ಸೈನಿಕರಿಗೆ ನೈತಿಕ ಹಾಗೂ ಭೌತಿಕ ಶಕ್ತಿಯನ್ನ ಕೊಡುವಂತೆ ಭಗವಂತನಲ್ಲಿ ಪೂಜಿಸುವ ಮೂಲಕ ಸಂಕಲ್ಪ ಮಾಡಬೇಕಾಗಿದೆ ಎಂದರು. ಹೆಗ್ಗಡಿ ಮಠದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇಂದು ನಾವು ದೇಶದ ಬಗ್ಗೆ ಗಟ್ಟಿಯಾಗಿ ನಿಂತು ಮಾತನಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಸೈನಿಕರು ಕಾರಣ. ಶತ್ರು ರಾಷ್ಟ ಪಾಕಿಸ್ತಾನ ಅಣುಬಾಂಬಿದೆ ಎಂದು ಹೇಳಿ ತನ್ನ ದೇಶವನ್ನೇ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ನಮ್ಮ ರಾಷ್ಟ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪಾಕಿಸ್ತಾನದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭಾರತದ ಮುಂದೆ ಮಂಡಿಯೂರಿ ಯುದ್ಧ ವಿರಾಮ ಘೋಷಣೆ ಮಾಡಬೇಕೆಂದು ಅಂಗಲಾಚಿದ್ದಕ್ಕಾಗಿ ಯುದ್ದವನ್ನು ನಿಲ್ಲಿಸಬೇಕಾಯಿತು ಎಂದರು. ಮೆರವಣಿಗೆಯಲ್ಲಿ ಭಾರತದ ಸೈನಿಕರಿಗೆ ಜೈಕಾರ ಹಾಕುವ ಮೂಲಕ ಸುಮಾರು 1 ಕಿಲೋಮೀಟರ್ ಉದ್ದದ ತಿರಂಗ ಬಾವುಟವನ್ನು ಹಿಡಿದು ಮಾಜಿ ಸೈನಿಕರು, ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕ ಬಂಧುಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆ ನಡೆಸಿದರು. ಹೆಚ್ಐ ನ್ಯೂಸ್, ಸಕಲೇಶಪುರ. ದೇಶದ ಬಗ್ಗೆ ನಾವು ಒಂದು ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಸೈನಿಕರಿಗೆ ಕಾರಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಬಹುಶಃ ಏನು 26-27 ಜನಗಳ ಒಂದು ಹತ್ಯೆಯ ನಂತರ ಆಗಿರ್ತಕ್ಕಂತಹ ಕಾರ್ಯಾಚರಣೆಯನ್ನು ನಾವು ನೋಡಿದ್ದೇ ಆದರೆ ಇಡೀ ಜಗತ್ತಿನಲ್ಲಿ ಎಲ್ಲಾ ದೇಶಗಳು ನಮ್ಮನ್ನು ತಿರುಗಿ ನೋಡ್ತಕ್ಕಂತಹ ಕಾರ್ಯವನ್ನು ನಮ್ಮ ಸೈನ್ಯ ಮಾಡಿದೆ. ಟೆಕ್ನಾಲಜಿಯಲ್ಲಿ ಮುಂದುವರೆದಂತಹ ಅಮೆರಿಕ ಇರ್ಬೋದು, ವಿಶ್ವಕ್ಕೆ ದೊಡ್ಡ ಆಡಳಿತ ಕರೆಸ್ಕೊಂಡಿದೆ ಅಮೆರಿಕ. ಅಂದ್ರೆ ಒಂದು ಕಾಲದಲ್ಲಿ ಬೇರೆ ರಾಷ್ಟ್ರಗಳು ಹೆದರಿ ಅವರು ಹೇಳಿದ್ದನ್ನ ಕೇಳ್ತಕ್ಕಂಥ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತು ಭಾರತ ದೇಶ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಕೇಳಿದ್ರೆ, ಭಾರತದ ಅಭಿವೃದ್ಧಿ ಹೇಗೆ ಬೆಳೆದಿದೆ ಅಂತ ಕೇಳಿದ್ರೆ, ಯಾರ ಮಾತಿಗೂ ನಾವು ಒಂದು ಬಾರಿ ನಾವು ನಿರ್ಧಾರವನ್ನ ಮಾಡಿದ್ದೆ ಆದಲ್ಲಿ ಭಾರತ ಅಂದ್ರೆ ಸನಾತನ ರಾಷ್ಟ್ರ. ಇಲ್ಲಿರ್ತಕ್ಕಂಥರೆಲ್ಲರೂ ಕೂಡ 140 ಕೋಟಿ ನಾವೆಲ್ಲರೂ ಇದ್ದೀವಿ ಭಾರತಾಂಬೆಯ ಮಕ್ಕಳು. ಆದ್ರೆ ದೇಶಕ್ಕೆ ಇಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶದ ಜನತೆನೇ
ನಮ್ಮ ಸೈನ್ಯ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಹಿಂದಿನಲ್ಲೂ ಕೂಡ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಮೊನ್ನೆ ಪೆಹಲ್ಗಾಮ್ ಅಲ್ಲಿ ಆದಂತ ದಾಳಿ ಇದೆಯಲ್ಲ, ಇಡೀ ಭಾರತದ 140 ಕೋಟಿ ಜನರಲ್ಲೂ ಕೂಡ ರಕ್ತ ಕುಡಿತಕ್ಕಂಥ ಸಂದರ್ಭನ ತಂದೊಡ್ಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹೆಣ್ಮಕ್ಳುಗಳು ಎಲ್ಲೋ ರಾಷ್ಟ್ರ ರಕ್ಷಣೆಗಾಗಿ ಚನ್ನರಾಯಪಟ್ಟಣದ ನಾಗರಿಕರು ಬೃಹತ್ ತಿರಂಗ ಯಾತ್ರೆಯನ್ನ ಬಲಪಡಿಸಲು ತಾಲೂಕಿನ ಸಮಸ್ತ ಮುಸ್ಲಿಂ ಸಮುದಾಯದವರು ಮಸೀದಿಯ ಮುಖಂಡರುಗಳೆಲ್ಲರೂ ಸೇರಿ ಶುಕ್ರವಾರ ಮಧ್ಯಾಹ್ನ ನಮಾಜ್ ಮಾಡುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿದ ಜಾಮಿಯಾ ಮಸೀದಿ ಮುಖಂಡ ಗೌಸ್ ಮೊಹಿಯುದ್ದೀನ್, ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಕ್ಕೆಂದು ತೆರಳಿದ 26 ಅಮಾಯಕ ಪ್ರವಾಸಿಗರನ್ನ ಧರ್ಮವನ್ನ ಕೇಳಿ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ರಣಹೇಡಿ ಕೃತ್ಯಕ್ಕೆ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಶಂಶೂಲಾ, ಸಂವಿಧಾನ ರಕ್ಷಣೆ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಗೋವಿಂದರಾಜ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಅನ್ಸರ್ ಬೇಗ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾದ ಜಬೀವುಲ್ಲಾ ಬೇಗ್, ಮಾಜಿ ಜಿಲ್ಲಾ ವಕ್ಫ್ ಮಂಡಳಿಯ ಸದಸ್ಯರಾದ ಸೈಯದ್ ಅಹಮದ್ ಸುನ್ನಿ ದಾವತಾ, ಇಸ್ಲಾಮಿಯಾ ಮುಖಂಡರಾದ ಜಾವೀದ್ ಪಾಷಾ, ಅಬ್ದುಲ್ ಬಾಸಿದ್, ಜೆಡಿಎಸ್ ಮುಖಂಡರಾದ ಅಫ್ಸರ್ ಪಾಷಾ, ಶಾನವಾಜ್ ಬೇಗಂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. अस्सलामु अलैकुम व रहमतुल्लाहि व बरकातुहू। क्योंकि इजाज़त मिली है कि मैं ज़ुबान कन्नड़ा चंद अल्फाज इस मामले में आपके सामने रखूं, लिहाजा बात मेरी होगी, ज़बान होगी कन्नड़. आदरणीय ಗೋವಿಂದರಾಜರವರೇ ಮತ್ತು ಇಲ್ಲಿ ನೆರೆದಿರತಕ್ಕಂತಹ ಚನ್ನರಾಯಪಟ್ಟಣದ ಗೌರವಾನ್ವಿತ ಆದರಣೀಯ ಸಜ್ಜನ ಬಂಧುಗಳು, ಈ ದಿನ ಸಾಮಾನ್ಯವಾಗಿ ನಾವೆಲ್ಲ ಒಂದು ಸಭೆ ಸೇರುವುದು ಒಂದು ಸುಖ ಸಂತೋಷ ಹಂಚಿಕೊಳ್ಳುವುದಲ್ಲ, ಒಂದು ಶುಭ ಸಮಾರಂಭ, ಸಂತೋಷ ಸಮಾರಂಭ ಅಂತ. ಆದರೆ ಈ ದಿನ ಇದು ಒಂದು ಶೋಕ ಸಮಾರಂಭ, ಒಂದು ದುಃಖದ ವಿಷಯ ತಮ್ಮ ಮುಂದೆ ಇಡಲು ಇಚ್ಛೆ ಪಡ್ತೇನೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನ ಈ ಸಮಯದಲ್ಲಿ ಹೇಳಬೇಕಾಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದ ಶಾಂತೇಗೌಡರು ನಂತರ ಮೃತರಾಗಿದ್ದು, ನಂತರ ಅವರ ಮಗನಾದ ಜಿಎಸ್ ಶಿವಕುಮಾರ್ ಓಟಿಎಸ್ ಮುಖಾಂತರ ಮರುಪಾವತಿ ಮಾಡಲು ಅವಕಾಶ ಮಾಡಿಕೊಟ್ಟು ಹಾಗೂ ಜಮೀನನ್ನ ಹರಾಜು ಹಾಕದೆ ಬಗೆಹರಿಸಿಕೊಡುವಂತೆ ಆಗ್ರಹಿಸಿ ನಗರದ ಕೆಆರ್ಪುರಂನಲ್ಲಿರುವ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ರೈತರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ರೈತರ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ ಕಣಗಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ದಿವಂಗತ ಶಾಂತೇಗೌಡ ಮಾಡಿದ್ದ ಸಾಲವನ್ನ ಅವರು ತೀರಿಹೋದ ನಂತರ ಅವರ ಮಗ ಜಿಎಸ್ ಶಿವಕುಮಾರ್ ಕಟ್ಟಲು ಬದ್ಧರಾಗಿದ್ದು, ಓಟಿಎಸ್ ಮಾಡಿಕೊಡಿ ಎಂದು 2025 ಜನವರಿ ತಿಂಗಳಲ್ಲಿ ಅಡಗೂರು ಶಾಖೆಗೆ ಹೋಗಿ ಕೇಳಿದಾಗ ಅವರು 13 ಲಕ್ಷ ಹಣವನ್ನ ಕಟ್ಟಿ ಎಂದು ಹೇಳಿರುತ್ತಾರೆ. ಆಗ ಶಿವಕುಮಾರ್ 7 ಲಕ್ಷ ಕಟ್ಟೋದಾಗಿ ಹೇಳಿರುತ್ತಾರೆ. ನಂತರ ಅವರು ಹಾಸನದ ಮುಖ್ಯ ಕಚೇರಿಗೆ ಹೋಗಿ ಎಂದು ಹೇಳಿದ್ರು. ಆಗ ಶಿವಕುಮಾರ್ ಮುಖ್ಯ ಕಚೇರಿಗೆ ಹೋದಾಗ ವ್ಯವಸ್ಥಾಪಕರು ಕಚೇರಿಯಲ್ಲಿ ಇಲ್ಲ ಎಂದು ಹೇಳಿದ್ರು. ಆಗ ಶಿವಕುಮಾರ್ ಪುನಃ ಹೋದಾಗ ಲೋನ್ ಸೆಕ್ಷನ್ ಅವರು 20 ಲಕ್ಷ ರೂಪಾಯಿ ಕಟ್ಟಿ ಎಂದು ಹೇಳಿದ್ರು. ಆಗ ಶಿವಕುಮಾರ್ ಪ್ರಾದೇಶಿಕ ವ್ಯವಸ್ಥಾಪಕರನ್ನ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಅವರು ಸಿಗದ ಕಾರಣ ಮತ್ತೆ ಹೋದಾಗ ಪ್ರಾದೇಶಿಕ ವ್ಯವಸ್ಥಾಪಕರು ಸಿಗಲಿಲ್ಲ. ಆದ ಕಾರಣ ಶಿವಕುಮಾರ್ ಓಟಿಎಸ್ ಮುಖಾಂತರ ಬಗೆಹರಿಸಲು ಬದ್ಧನಾಗಿದ್ರು. ಹಣ ಕಟ್ಟಿಸಿಕೊಳ್ಳದೆ ಅವರ ತಂದೆಯವರ ಹೆಸರಿನಲ್ಲಿರುವ ಜಮೀನನ್ನ ಹರಾಜು ಹಾಕಲು ಬ್ಯಾಂಕಿನವರು ಹೊರಟಿದ್ದಾರೆ. ಆದ್ದರಿಂದ ತಾವುಗಳು ಜಮೀನನ್ನ ಹರಾಜು ಹಾಕದ ಹಾಗೆ ತಡೆ ಹಿಡಿದು ಇವರ ಕುಟುಂಬ ಬೀದಿಪಾಲಾಗದ ಹಾಗೆ ಮಾಡಿ ಸದರಿ ಶಿವಕುಮಾರ್ ಅವರಿಗೆ ನ್ಯಾಯ ಕೊಡಿಸಬೇಕಾಗಿ ಕೋರುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಬಿಟ್ಟಗೌಡನಹಳ್ಳಿ ಮಂಜು, ಆಲದಹಳ್ಳಿ ಶಶಿಧರ್, ರಾಜಣ್ಣ, ಶಿವಕುಮಾರ್, ಸೋಮಶೇಖರ್, ಪಾಲಾಕ್ಷ, ಶಂಕಾ ಮಂಜಣ್ಣ, ಮನು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನೋ ಈ ದಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂದೆ ಒಂದು ಚಳುವಳಿ ಹಮ್ಮಿಕೊಂಡಿದ್ದು ವಿಚಾರ ಇಷ್ಟೇ. ಗೋಣಿ ಸಭೆಗಳಲ್ಲಿ ಇದ್ದಂಥ ಶಾಂತೇಗೌಡ ಮತ್ತು ಮಲೆಗೌಡನವರು ಆ ಬ್ಯಾಂಕಲ್ಲಿ ಅಡಗೂರು ಬ್ರಾಂಚಲ್ಲಿ ಸಾಲ ಮಾಡಿದ್ರು. ಅವರು ತೀರೋಗಿದ್ದಾರೆ. ತೀರೋದ ಕಾರಣ ಅವರ ಮಗ ಇವತ್ತು ಸಾಲ ಕಟ್ತೀನಿ ಅಂತ ಹೋದಾಗ ಅವರಿಗೆ ಒಪಿನಿಯನ್ ಕೊಡದಲೆ 1 ತಿಂಗಳಿಂದ ಅವ್ರನ್ನ ಹತ್ರಕ್ಕೆ ಸೇರಿಸಿಂದಲೇ ಮತ್ತು ಕೋರ್ಟ್ಗೆ ಹಾಕಿದ್ದು. ಕೋರ್ಟಿಂದ ನಿಮ್ಮ ಜಮೀನು ಹರಾಜಿಗಳಿಂದ ಊರಲ್ಲಿ ಟಾಮ್ ಹಾಕಿದ್ರು. ಟಾಮ್ ಹಾಕಿದ ಕಾರಣಕ್ಕೆ ಇವತ್ತು ಬೇಲೂರು ತಾಲೂಕು ರೈತ ಸಂಘ, ಹಾಸನ ಜಿಲ್ಲಾ ರೈತ ಸಂಘ ಎಲ್ಲ ಕೂಡಿ ಒಂದು ಚಳುವಳಿ ನಂಬಿಕೊಂಡಿತ್ತು. ಆ ಚಳುವಳಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅವರು ಮೊನ್ನೆ ಒಂದು ಅಲ್ಟೇ ಚಳುವಳಿ ಮಾಡಿದಾಗ ಅವ್ರು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಒಪ್ಕೊಂಡಂತ ರೀಜನಲ್ ಮ್ಯಾನೇಜರು. ಹಾಸನ ನಗರದ ಪ್ರತಿಷ್ಠಿತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾದ ಹಿಮ್ಸ್ನ ಆಡಳಿತ ಪರಿಷತ್ಗೆ ಯುವ ನಾಯಕ ರವೀಶ್ ಬಸವಾಪುರ ಅವರನ್ನು ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಿಸಿದ ಹಿನ್ನೆಲೆ ಅವರು ಬೇಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಮಾಜಿ ಸಚಿವ ಬಿ ಶಿವರಾಮ್ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿ ಶಿವರಾಮ್, ರವೀಶ್ ಬಸವಾಪುರ ಅವರು ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರಾಗಿ ಸಕ್ರಿಯರಾಗಿದ್ದು ಉತ್ತಮ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ. ತಮ್ಮ ಸಾರ್ವಜನಿಕ ಜೀವನದಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವ ರವೀಶ್ ಬಸವಾಪುರ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಯುವಕರ ಸ್ಫೂರ್ತಿಯಾಗಿರುವ ಇವರು ಇವರ ಕಾರ್ಯ ಚಟುವಟಿಕೆ ಗಮನಿಸಿ ರವೀಶ್ ಅವರನ್ನ ಮುಂದಿನ 3 ವರ್ಷಗಳ ಅವಧಿಗೆ ಈ ಹುದ್ದೆಗೆ ನೇಮಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದಾರೆ. ಹಿಮ್ಸ್ನ ಆಡಳಿತ ಮಂಡಳಿಗೆ ಯುವ ನಾಯಕನ ಆಗಮನವು ಸಂಸ್ಥೆ ಕಾರ್ಯ ಚಟುವಟಿಕೆಗಳಿಗೆ ಹೊಸ ಹುರುಪು ನೀಡುವ ನಿರೀಕ್ಷೆ ಇದೆ. ಈ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ 1,000 ಹಾಸಿಗೆಯುಳ್ಳ ಹಾಗೂ ನುರಿತ ತಜ್ಞ ವೈದ್ಯರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಮನಿರ್ದೇಶನಗೊಂಡವರು ಅಲ್ಲಿರುವವರ ಜೊತೆ ಒಳ್ಳೆಯ ಒಡನಾಟ ಇಟ್ಟುಕೊಂಡು ಬರುವಂತಹ ರೋಗಿಗಳಿಗೆ ಇವರು ಸಹಾಯ ಹಸ್ತ ಚಾಚಬೇಕು. ರವೀಶ್ ಬಸವಾಪುರ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು. ನಂತರ ಮಾತನಾಡಿದ ಹಿಮ್ಸ್ನ ಆಡಳಿತ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯ ರವೀಶ್ ಬಸವಾಪುರ, ನನ್ನನ್ನು ಸದಸ್ಯರನ್ನಾಗಿ ಮಾಡಿದ ನನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಹಾಗೂ ನನ್ನ ರಾಜಕೀಯ ಗುರುಗಳಾದ ಬಿ ಶಿವರಾಮ್ ಅವರಿಗೆ ಧನ್ಯವಾದ ತಿಳಿಸಿ ಇವರ ಮಾರ್ಗದರ್ಶನದಲ್ಲಿ ಕೊಟ್ಟಂತಹ ಸ್ಥಾನವನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೌಫಿಕ್, ಸಫಾಯಿ ಕರ್ಮಚಾರಿ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ, ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಪುರಸಭೆ ಸದಸ್ಯ ಜಮಾಲ್, ಭರತ್, ನಾಸಿರ್, ಗೋಪಿನಾಥ್, ಕಾಂಗ್ರೆಸ್ ಮುಖಂಡ ಸಂತೋಷ್, ಜುಬೇರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ ಈ ಸಂಸ್ಥೆಯ ಆಡಳಿತ ಪರಿಷತ್ತಿಗೆ ಶ್ರೀ ರವೀಶ್ ಬಿಡಿ ಬಸವಾಪುರ, ಗ್ರಾಮ ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 3 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೂ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ. ಹಾಸನ ಮೆಡಿಕಲ್ ಕಾಲೇಜಿನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಶಿವರಾಮಣ್ಣವರು ಸತತವಾಗಿ ನನಗೆ ತಿಳಿದಂಗೆ ಒಂದು 50-60 ಬಾರಿ ಈ ಫೈಲ್ನ ಹಿಂದೆ ಹೋಗಿ ನಿರಂತರವಾಗಿ ಶ್ರಮ ಹಾಕಿ ಇವತ್ತು ನನ್ನ ಹಾಸನ ಮೆಡಿಕಲ್ ಕಾಲೇಜಿನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿಸ್ಕೊ ಬಂದೇವ್ರಿ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಬೇಲೂರು ತಾಲೂಕಿನಲ್ಲಿ ಮುಂದುವರೆದ ಕಾಡಾನೆ ಮಾನವನ ನಡುವಿನ ಸಂಘರ್ಷ. ಚಂದ್ರಮ್ಮ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ ಮಹಿಳೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ದೌಡು. ಆನೆ ಸಮಸ್ಯೆ ಪರಿಹಾರಕ್ಕಾಗಿ ರಸ್ತೆ ತಡೆ ನಡೆಸಿದ ಗ್ರಾಮಸ್ಥರು. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ. ರಾಜ್ಯ ಸರ್ಕಾರಕ್ಕೆ ತೀರ್ಮಾನಿಸುವ ಅಧಿಕಾರವಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ವರ ತಾಳಿ ಕಟ್ಟೋ ಶುಭ ವೇಳೆ ಸ್ಥಗಿತಗೊಂಡ ಮದುವೆ. ಪ್ರೀತಿಗೋಸ್ಕರ ಮಂಟಪದಲ್ಲಿ ತಾಳಿ ಬೇಡ ಎಂದ ಹುಡುಗಿ. ಮಗಳ ನಿರ್ಧಾರದಿಂದ ಆಘಾತಗೊಂಡ ಪೋಷಕರು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.